ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಇವತ್ತು ಇನ್ನೊಂದು ಬೆಂಕಿ 5G ಮೊಬೈಲ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಮತ್ತು ರಿವ್ಯೂ ಮಾಡ್ತೀನಿ. ಆ ಒಂದು ಬೆಂಕಿ 5G ಮೊಬೈಲ್ ಯಾವುದು ಅಂದರೆ ಓಪೋ ರೆನೋ 11 ಪ್ರೋ. ತುಂಬ ಸೂಪರ್ ಮೊಬೈಲ್ ಅಂತಲೂ ಹೇಳಬೇಕು. ಇದ್ರ ಬಗ್ಗೆ ನಾನು ರಿವ್ಯೂ ಮಾಡ್ತೀನಿ ಮತ್ತು ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ಇವು ನೋಡಿ. ಈ ಒಂದು ವಿಡಿಯೋನ ಈ ಜಸ್ಟ್ ಲಾಂಚ್ ಆಗುತ್ತೆ ಈ ಒಂದು ಮೊಬೈಲು. ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸೇಲ್ ಸ್ಟಾರ್ಟ್ ಆಗುತ್ತೆ 18ನೇ ಜಾನ್ವರಿಗೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಬಾರ್ದು ಅಂತ ಪೂರ್ತಿ ಡೀಟೇಲ್ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋನ. ಆಮೇಲೆ ನೀವೇನಾದ್ರೂ ಹೊಸಬರ ನನ್ನ ಟೆಕ್ ವಿತ್ ಭರತ್ ಚಾನಲ್ ನೋಡ್ತಿದ್ರು, ದಯವಿಟ್ಟು ಫ್ರೆಂಡ್ಸ್ ಟೆಕ್ ವಿತ್ ಭರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಅನ್ಬಾಕ್ಸಿಂಗ್ನ ಶುರು ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗ ನಮಗೆ ಸಿಗ್ನ್ ಎಲೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಮತ್ತು ಡಾಕ್ಯುಮೆಂಟೇಶನ್ ಮತ್ತು ಕ್ಲಿಯರ್ ಕೇಸು, ಒಳ್ಳೆ ಕ್ವಾಲಿಟಿ ಕೇಸ್ ಇದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಫೋನ್ ಸಿಗ್ತಾ ಇರುವಂಥದ್ದು, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 80 ವಾಟ್ಸ್ನ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು, ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಲೂ ಹೇಳಬೇಕು. ಮತ್ತು ನೆಕ್ಸ್ಟ್ ಟೈಪ್ A to ಟೈಪ್ C ಚಾರ್ಜಿಂಗ್ ಕೇಬಲ್, ಒಂದು ಗುಡ್ ಕ್ವಾಲಿಟಿ ಕೇಬಲ್ ಇದು. ಸೊ ಇಷ್ಟು ಬಾಕ್ಸಲ್ಲಿ ಸಿಗ್ತಾ ಇರುವಂಥದ್ದು. ಬನ್ನಿ ಮೊಬೈಲ್ ಬಗ್ಗೆ ಬರೋಣ. ಈಗ ಮೊಬೈಲ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡ್ಕೊಳ್ಳೋಣ. ಫಸ್ಟು ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು, ಪಂಚೋಲ್ ಫ್ರಂಟ್ ಕ್ಯಾಮ್ರಾ. ಮತ್ತು ಈ ಒಂದು ಡಿಸ್ಪ್ಲೇಗೆ AGC ಸ್ಟಾರ್ ಟ್ರೇಲು ಪ್ರೊಟೆಕ್ಷನ್ ಇರುವಂಥದ್ದು, ಸ್ಟಾರ್ ಟು ಗ್ಲಾಸ್ ಪ್ರೊಟೆಕ್ಷನು, ಒಂದು ಬೆಂಕಿ ಅಂತಲೂ ಹೇಳಬೇಕು ಈ ಒಂದು ಡಿಸ್ಪ್ಲೇ. ಮತ್ತು ನೆಕ್ಸ್ಟು ಬ್ಯಾಕ್ ನೋಡ್ಕೊಂಡಾಗ ನಮಗೆ ಕ್ಯಾಮ್ರಾ ಸೆಟಪ್ ನಂಗೆ ತುಂಬ ಇಷ್ಟ ಆಯ್ತು ಅಂತಲೂ ಹೇಳಲೇಬೇಕು. ಮತ್ತು ನೆಕ್ಸ್ಟ್ ನಿಮಗೆ ಓಪನ್ ಬ್ರ್ಯಾಂಡಿಂಗ್ ಸಿಗ್ತಾ ಇರುವಂಥದ್ದು ಕೆಳಗಡೆ. ಮತ್ತು ಈ ಒಂದು ಬ್ಯಾಗ್ ಐತಲ್ಲ, ಬ್ಯಾಗ್ ಬಂದ್ಬಿಟ್ಟು ಕಾರಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು, ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಲೂ ಹೇಳಲೇಬೇಕು. ಮತ್ತು ನೆಕ್ಸ್ಟು ನೀವು ಟಾಪ್ ಪೋರ್ಷನ್ ನೋಡ್ಕೊಂಡಾಗ ನಮ್ಗೇನು ಸಿಗ್ತೈತೆ ಅಂದರೆ IR ಬ್ಲಾಸ್ಟರ್ ಮತ್ತು ಸೆಕೆಂಡರಿ ಮೈಕ್ರೋಫೋನ್. ಬಾಟಮ್ ಪೋರ್ಷನ್ ನೋಡ್ಕೊಂಡಾಗ ಅದು ಸ್ಪೀಕರ್, ಟೈಪ್ C ಪೋರ್ಟ್, ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಮತ್ತು ಸಿಮ್ ಸ್ಲಾಟ್ ಸಿಗ್ತಾ ಇರುವಂಥದ್ದು. ಅದು ಡ್ಯೂಲ್ ಸಿಮ್ ಹಾಕೊಬೋದು ನೀವು, ಡ್ಯೂಲ್ 5G ಸಿಮ್ ಇತ್ತಂದ್ರೆ 5G ಫೋನು. ಇದರಲ್ಲಿ SD ಕಾರ್ಡ್ ಸಪೋರ್ಟ್ ಇಲ್ಲ, ಇದೊಂದು ಬೇಜಾರು ವಿಷಯ ಅಂತಲೂ ಹೇಳಲೇಬೇಕು. ಮತ್ತು ಇದರಲ್ಲಿ ಸಿಂಗಲ್ ಸ್ಪೀಕರ್ ಐತೆ, ಇದೂ ಕೂಡ ಬೇಜಾರು ವಿಷಯ. ಮತ್ತು ನೆಕ್ಸ್ಟು ನೀವು ರೈಟ್ ಸೈಡ್ ನೋಡ್ಕೊಂಡಾಗ ನಮಗೆ ಏನು ಸಿಗ್ತೈತೆ ಅಂದರೆ ವಾಲ್ಯೂಮ್ ರಾಕರ್ ಮತ್ತು ಇದು ಪವರ್ ಆನ್ ಆಫ್ ಬಟನ್. ಮತ್ತು ನೀವು ಲೆಫ್ಟ್ ಸೈಡಲ್ಲಿ ನೋಡ್ಕೊಂಡಾಗ ಏನೂ ಇಲ್ಲ, ಕ್ಲಿಯರ್ ಆಗೈತೆ ಅಂತಲೂ ಹೇಳಲೇಬೇಕು. ಮತ್ತು ಫೋನ್ ಬಗ್ಗೆ ಬರೋಣ. ಈಗ ಫೋನ್ ಬಂದ್ಬಿಟ್ಟು 181 ಗ್ರಾಮ್ ವೇಟ್ ಇರುವಂತಹದ್ದು. ಮತ್ತು ಇದು ಬಂದ್ಬಿಟ್ಟು 7.99 mm ಥಿಕ್ನೆಸ್ ಇರುವಂಥದ್ದು, ಒಂದು ಮೈಂಡ್ ಬ್ಲೋಯಿಂಗ್ ಇದು ಮಾತ್ರ. ಮತ್ತು ಬನ್ನಿ ಸ್ಪೆಸಿಫಿಕೇಶನ್ಸ್ ನೋಡೋಣ ಮೊಬೈಲ್ ಬಗ್ಗೆ. ಫಸ್ಟು ಡಿಸ್ಪ್ಲೇ ನೋಡ್ಕೊಳ್ಳೋಣ. ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಸ್ಸಿನ 3D ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ, ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಲೂ ಹೇಳಬೇಕು. ಈ ಒಂದು ಡಿಸ್ಪ್ಲೇ ಒಂದು ಸೂಪರ್ ಡಿಸ್ಪ್ಲೇ ಅಂತ ಹೇಳಬೇಕು. ಮತ್ತು ಈ ಒಂದು ಡಿಸ್ಪ್ಲೇಗೆ 120 ಆಡ್ಸ್ ರಿಫ್ರೆಶ್ ರೇಟ್, ಡೈನಾಮಿಕ್ ರಿಫ್ರೆಶ್ ರೇಟು, ಒಂದು ಬೆಂಕಿ ವಿಷಯ ಅಂತಲೂ ಹೇಳಬೇಕು. ನೀವು ಹೈ ಗೇಮಿಂಗು ಒಂದು ಲೆವೆಲಾಗಿ ಆಡಬಹುದು ಅಂತಲೂ ಹೇಳಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಈ ಒಂದು ಡಿಸ್ಪ್ಲೇಗೆ ಇದು 950 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇರುವಂಥದ್ದು, ಒಂದು ಗುಡ್ ವಿಷಯ ಅಂತ ಹೇಳಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಒಂದು ಡಿಸ್ಪ್ಲೇಗೆ HDR10+ ಕೂಡ ಸಪೋರ್ಟ್ ಇರುವಂತಹದ್ದು, ಒಂದು ಥಮ್ಸ್ ಅಪ್ ಅಂತಲೂ ಹೇಳಬೇಕು ಒಪ್ಪೋದವ್ರಿಗೆ. ನೆಕ್ಸ್ಟು ಮೇನ್ ಪ್ರಾಸೆಸರ್ ಕೊಡೋಣ. ಪ್ರಾಸೆಸರ್ ಬಂದ್ಬಿಟ್ಟು MediaTek Dimensity 8200 ಪ್ರಾಸೆಸರ್. ಇದು 4nm ಪ್ರಾಸೆಸರ್ ಅಂತಲೂ ಹೇಳಬೇಕು, ಒಂದು ಬೆಂಕಿ ಪ್ರಾಸೆಸರ್ ಅಂತಲೂ ಹೇಳಬೇಕು ಈ ಒಂದು ಪ್ರಾಸೆಸರು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ನೋಡ್ಕೊಳ್ಳೋಣ. ರ್ಯಾಮ್ ಬಂದ್ಬಿಟ್ಟು ನಮಗೆ 12 GB ರ್ಯಾಮ್ 256 GB ರೋಮ್ ಸಿಗ್ತಾ ಇರುವಂತಹದ್ದು. ಮತ್ತು ನೆಕ್ಸ್ಟು LPDDR5X UFS 3.1, ತುಂಬ ಸೂಪರ್ ಅಂತಲೂ ಹೇಳಬೇಕು ಇದು ರ್ಯಾಮ್ ಮತ್ತು ರೋಮು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ನೋಡ್ಕೊಳ್ಳೋಣ. ಬ್ಯಾಟ್ರಿ ಬಂದ್ಬಿಟ್ಟು 4600 ಬ್ಯಾಟ್ರಿ, ಅಂದರೆ 4600 mAh ಬ್ಯಾಟ್ರಿ ಇರುವಂಥದ್ದು. ಮತ್ತು 80 ವಾಟ್ಸ್ನ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗು, ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಲೂ ಹೇಳಬೇಕು. ನೀವು ಕೇವಲ 5 ನಿಮಿಷಕ್ಕೆ 24% ಚಾರ್ಜ್ ಆಗುತ್ತೆ ಮತ್ತು 28 ನಿಮಿಷಕ್ಕೆ 100% ಚಾರ್ಜ್ ಆಗುತ್ತೆ. ತುಂಬ ಫಾಸ್ಟ್ ಅಂತಲೂ ಹೇಳಬೇಕು ಚಾರ್ಜ್ ಆಗೋದು ಈ ಒಂದು ಮೊಬೈಲು. ಮತ್ತು ನೆಕ್ಸ್ಟು ಮೇನ್ ಕ್ಯಾಮ್ರಾ ನೋಡ್ಕೊಳ್ಳೋಣ. ಓಪೋ ರೆನೋ ಸೀರೀಸ್ ಅಂದರೆ ಮೇನ್ ಕ್ಯಾಮ್ರಾ ಅಂತಲೂ ಹೇಳಬೇಕು. ಈ ಸತಿ ಏನು ಅನ್ಕೋರಂದ್ರೆ ಟ್ಯಾಗು #ದ ಪೋರ್ಟ್ರೇಟ್ ಎಕ್ಸ್ಪರ್ಟ್ ಅಂತ, ಅಂದರೆ ಪೋರ್ಟ್ರೇಟ್ ಶಾರ್ಟ್ಸು ಬೆಂಕಿ ಆಗ್ತಾಡುತ್ತಂತ. ಫಸ್ಟ್ 1 by 1 ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಕ್ಯಾಮ್ರಾನ. ಫಸ್ಟ್ ಮೇನ್ ಕ್ಯಾಮ್ರಾ ನೋಡ್ಕೊಳ್ಳೋಣ. ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಮೇನ್ ಕ್ಯಾಮ್ರಾ. ಇದರಲ್ಲಿ ಸೋನಿ ಅವರ IMX 890 ಸೆನ್ಸರ್ ಇರುವಂಥದ್ದು, ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಲೂ ಹೇಳಬೇಕು. ಸೂಪರ್ ಫೋಟೋಸ್ ಹೊಳ್ತೆ ನೋಡ್ತಾ ಇರಲ್ಲ ಸ್ಕ್ರೀನಲ್ಲಿ, ಫೋಟೋಸ್ ಆ್ಯಪಲ್ಲಿ ತೋರಿಸ್ತಾನೆ, ಮೈಂಡ್ ಬ್ಲೋಯಿಂಗ್ ಫೋಟೋಸ್ ಇದೆಲ್ಲನೂ ತೊಗೊಳುತ್ತೆ ಈ ಒಂದು ಮೊಬೈಲು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಟೆಲಿಫೋಟೋ ಲೆನ್ಸ್. ಟೆಲಿಫೋಟೋ ಕ್ಯಾಮ್ರಾ ಬಂದ್ಬಿಟ್ಟು 32 MP. ಇದರಲ್ಲಿ
ಸೋನಿ ಅವರ IMX 709 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಒಂದು ಥಮ್ಸ್ ಅಪ್ ಅಂತಾನು ಹೇಳಲೇಬೇಕು. ಓಪೋದವ್ರಿಗೆ ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ ಅಂತಾನು ಹೇಳಬೇಕು. ಈ ಒಂದು ಕ್ಯಾಮ್ರಾನ ನೋಡ್ತಾರಲ್ಲ ಸ್ಕ್ರೀನಲ್ಲಿ, ಟೆಲಿಫೋಟೋ ಇದು ಏನೈತಲ್ಲ ಕ್ಯಾಮ್ರಾ ಇಂದ ಸ್ಯಾಂಪಲ್ ತೋರಿಸ್ತಾ ನೋಡ್ತಾರಲ್ಲ, ಸೂಪರ್ ಆಗೈತೆ ಅಂತ ಹೇಳ್ಬೇಕು. ಸೂಪರ್ ಆಗಿ ಇದು ಫೋಟೋ ಕ್ಲಿಕ್ ಮಾಡುತ್ತೆ ಅಂತ ಹೇಳ್ಬೇಕು. ಮತ್ತು ನೆಕ್ಸ್ಟು ಅಲ್ಟ್ರಾ ವೈಡ್ ಕ್ಯಾಮ್ರಾ ನೋಡ್ಕೊಳ್ಳೋಣ. ಅದು ಬಂದ್ಬಿಟ್ಟು 8MP. ಇದರಲ್ಲಿ ಸೋನಿ ಅವರ IMX 355 ಸೆನ್ಸರ್ನ ಯೂಸ್ ಮಾಡಿದ್ದಾರೆ. ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ನಾವು ಹೇಳಬೇಕು. ಕ್ರೇಜಿ ಗುರು, ಸೂಪರ್ ಆಯ್ತು ಅಂತ ಹೇಳ್ಬೇಕು. ಎಲ್ಲದರಲ್ಲೂ ಇದು ಸೋನಿ IMX ಸೆನ್ಸರ್ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನೋಡ್ತಾರಲ್ಲ ಸ್ಕ್ರೀನಲ್ಲಿ, ಅಲ್ಟ್ರಾ ವೈಡ್ ಫೋಟೋಸ್ ತೋರಿಸ್ತೀನಿ, ಬೆಂಕಿಯಾಗಿ ತೊಗೊಳುತ್ತಂತನೂ ಹೇಳಬೇಕು. ನೀವು ಸ್ಲೋ ಮೋಷನ್ನ ನೀವು 1080pಯಲ್ಲಿ ರೆಕಾರ್ಡ್ ಮಾಡ್ಬೋದು ಮತ್ತು 480pಯಲ್ಲಿ. ಒಂದು ಬೆಂಕಿ ವಿಷಯ ಇದು ಮಾತ್ರ. ಮತ್ತು ನೀವು ಆರಾಮಾಗಿ 4K ರೆಕಾರ್ಡ್ ಮಾಡ್ಬೋದು. ಒಂದು ಬೆಂಕಿ ವಿಷಯ ಇದು. ಮತ್ತು ನೆಕ್ಸ್ಟು ಫ್ರಂಟ್ ಕ್ಯಾಮ್ರಾ ಅಂದರೆ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 32MP ಸೆಲ್ಫಿ ಕ್ಯಾಮ್ರಾ. ಇದರಲ್ಲಿ ಕೂಡ ಸೋನಿ ಅವರ IMX ಇದು 890 ಸೆನ್ಸರ್ ಇರುವಂಥದ್ದು. ಒಂದು ಬೆಂಕಿ ವಿಷಯ ಅಂತ ಹೇಳ್ಬೇಕು. ನೋಡ್ತಾರಲ್ಲ ಸ್ಕ್ರೀನಲ್ಲಿ ತೋರಿಸ್ತಾ ಫೋಟೋಸ್ ಎಲ್ಲ ಸೂಪರ್ ಆಗಿತ್ತು ಅಂತ ಹೇಳಬೇಕು. ಈ ಒಂದು ಫೋಟೋಸ್ ಎಲ್ಲಾನು. ಮತ್ತು ಈ ಒಂದು ಫೋನಲ್ಲಿ ನೀವು ಡ್ಯೂಯಲ್ ವಿಡಿಯೋನು ಮಾಡಬಹುದು. ಡ್ಯೂಯಲ್ ವಿಡಿಯೋ ಕೂಡ ಸಪೋರ್ಟ್ ಇರುವಂತಹದ್ದು. ಒಂದು ಥಮ್ಸ್ ಅಪ್ ಅಂತಾನು ಹೇಳಬೇಕು. ಓಪೋದವ್ರಿಗೆ ಇಷ್ಟೆಲ್ಲ ಸ್ಪೆಸಿಫಿಕೇಶನ್ಸ್ ನೀಡ್ತಾರೆ ಒಂದು ಮೊಬೈಲ್ಗೆ ಅಂತಾನು ಹೇಳಬೇಕು. ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ರಿವ್ಯೂ. ಈ ಒಂದು ರಿವ್ಯೂ ಇಷ್ಟ ಆದರೆ ದಯವಿಟ್ಟು ನನ್ನ ಟೆಕ್ ವಿತ್ ಬರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ಫೋನ್ ಪ್ರೈಸ್ ರಿವೀಲ್ ಮಾಡೋ ಟೈಮ್ ಬಂತು. ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. Oppo Reno 11 ಸೀರೀಸ್ ಲಾಂಚ್ ಆಗ್ತಿರುವಂಥದ್ದು. ನಿಮಗೆ ಸೇಲು ನಿಮಗೆ 18ನೇ ಜಾನ್ವರಿಗೆ ನಿಮಗೆ ಸಿಗುತ್ತೆ ಸೇಲು. ಫಸ್ಟು ನಿಮಗೆ Oppo Reno 11 ಬಂದ್ಬಿಟ್ಟು ನಿಮಗೆ 27,000ಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ನೀವು ಪ್ರೋ ವರ್ಷನ್ ನೋಡ್ಕೊಂಡಾಗ ನನಗನ್ಸುತ್ತೆ 35ರಿಂದ 40,000ಗೆ ಲಾಂಚ್ ಆಗಬಹುದು ಅಂತ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸ್ ಅಂಕನ್ನು ತಿಳಿಸಿ. ದಯವಿಟ್ಟು ಹೋಗಿ ಈಗಲೇ ಫ್ಲಿಪ್ಕಾರ್ಟಲ್ಲಿ ಈ ಒಂದು ಮೊಬೈಲ್ನ ಪ್ರೀ ಬುಕ್ ಮಾಡಿ. ಆವಾಗ ನೀವು ನಂಬಲ್ಲ ಫ್ರೆಂಡ್ಸ್, ನೀವು ಪ್ರೀ ಬುಕ್ ಮಾಡಿದ್ಮೇಲೆ ನಿಮಗೆ ಯೂಟ್ಯೂಬ್ ಪ್ರೀಮಿಯಮ್ ಐತಲ್ಲ 3 months ಫ್ರೀ ಕೊಡ್ತಾರೆ. ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳ್ಬೇಕು. ಕ್ರೇಜಿ ಗುರು ಅಂತಲೂ ಹೇಳಬೇಕು. ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ಯಾರು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಸೂಪರ್ ಮೊಬೈಲ್ ಅಂತಲೂ ಹೇಳಬೇಕು. ನನ್ನ ಕೇಳಿದ್ರೆ ಪ್ರೋ ವರ್ಷನ್ ಪರ್ಚೇಸ್ ಮಾಡಿ. ನೀವು 11 ಪರ್ಚೇಸ್ ಮಾಡಿಬಿಡಿ. ದಯವಿಟ್ಟು ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೇನೆ ಅದ್ರ ಬಗ್ಗೆ ನಾನು ರಿವ್ಯೂ ಮಾಡಿಲ್ಲ. ಸೊ ಫ್ರೆಂಡ್ಸ್, ಈ ಥರನೇ ರಿವ್ಯೂ ಬೇಕಂದ್ರೆ ದಯವಿಟ್ಟು ಟೆಕ್ ವಿತ್ ಬರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.